ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಬಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾದ ನಂತರ ಇಲ್ಲಿ ಅಭಿವೃದ್ಧಿಕ್ಕಿಂತ ಹೆಚ್ಚು ವಿವಾದದಿಂದಲೇ ಇದು ಸುದ್ದಿಯಾಗಿದೆ. ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಳೆದ 2024ರಲ್ಲಿ ಬಡವರಿಗಾಗಿ ಒಂದಿಷ್ಟು ನಿವೇಶನಗಳು ಕೊಡ್ತೀವಿ, ಅದಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಿದರು. ವಿವಿಧ ಹಂತದ ಅಂದರೆ ಅಳತೆಯ ನಿವೇಶನಗಾಗಿ 2,000, 1,000, 500 ಮತ್ತು 100 ರೂಪಾಯಿಗಳನ್ನು ಅರ್ಜಿದಾರರಿಂದ ಅರ್ಜಿಯನ್ನು ಸ್ವೀಕಾರ ಮಾಡಿದರು. ಇದನ್ನು ಪತ್ರಿಕೆಗಳಲ್ಲೂ ಸಹ ಜಾಹೀರಾತನ್ನು ಪ್ರಕಟಣೆ ಮಾಡಿದರು. ಆದರೆ ಆಗಿರುವುದು ಏನಂತೇಳಿದರೆ, ಆಗ ಸರಿಸುಮಾರು ಒಂದು 8,000ಕ್ಕೂ ಅಧಿಕ ಜನ ಬಡವರು ತಮಗೆ ನಿವೇಶನ ಸಿಗುತ್ತೆ, ಕಡಿಮೆ ದರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಕಾರಣಕ್ಕಾಗಿ ಹಣವನ್ನು ಹೊಂದಿಸಿಕೊಂಡು ಸಾಲುಗಟ್ಟಿ ನಿಂತು ಇಲ್ಲಿ ಹಣವನ್ನು ಪಾವತಿಸಿದರು. ಆದರೆ ಆ ಹಣ ನೇರವಾಗಿ ಪ್ರಾಧಿಕಾರಕ್ಕೆ ಹೋಗದೆ ಯಾರೋ ಒಬ್ಬರ ಕೈಗೆ ಹೋಗಿರೋದು ಇಲ್ಲಿ ಕಂಡು ಬರ್ತಾಯಿದೆ. ಮುಖ್ಯವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿರುವಂಥ ರವೀಂದ್ರ ಅನ್ನುವಂಥ ಹೊರಗುತ್ತಿಗೆ ನೌಕರದವರು, ಅವರು 18 ವರ್ಷಗಳಿಂದ ಇದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಏನು ಸುಮಾರು ಪ್ರಾಧಿಕಾರದ ಹೆಸರಲ್ಲೇ 11 ಕಡೆ ಬ್ಯಾಂಕ್ ಖಾತೆಗಳನ್ನು ಮಾಡಿಕೊಂಡು ಅವುಗಳಿಗೆ ಹಣವನ್ನು ಪಾವತಿಸಿ ಆ ಹಣವನ್ನು ತಮ್ಮ ಪತ್ನಿಯ ಮೂಲಕ ತಮ್ಮ ಅಕೌಂಟಿಗೆ ಹಾಕ್ಕೊಂಡಿರೋದು ಕಂಡು ಬರುತ್ತೆ. ಏನು ಇತ್ತೀಚೆಗೆ ಈ ಹಣ ಕಟ್ಟಿರೋ ಅರ್ಜಿದಾರರು ಈಗ ಪ್ರಾಧಿಕಾರಕ್ಕೆ ಹೋಗಿ ಅಲ್ಲಿ ತಮಗೆ ನಿವೇಶನ ಬಗ್ಗೆ ವಿಚಾರಣೆ ಮಾಡಿದಾಗ ಅಲ್ಲಿ ತಮ್ಮ ದಾಖಲೆಗಳೆಂದು ಮತ್ತು ಹಣ ಪಾವತಿ ಮಾಡಿದಿರದೇ ದಾಖಲೆಗಳೆಂದು ಕಂಡು ಬಂದಿದೆ. ಈ ಕುರಿತು ಆಡಿಟ್ ರಿಪೋರ್ಟ್ನಲ್ಲಿ ಸಹ ಮಾಹಿತಿ ಬಂದ ಕಾರಣಕ್ಕಾಗಿ ಈಗ ಏನು ರವೀಂದ್ರ ವಿರುದ್ಧ ಪ್ರಾಧಿಕಾರದವರು ಒಂದು ದೂರನ್ನು ನೀಡಿದ್ದಾರೆ. ಆದರೆ ರವೀಂದ್ರ ಈಗಾಗಲೇ ಕೆಲಸದಿಂದ ವಜಾಗೊಳಿಸಿದ್ದು ಆತ ಅಬ್ಸ್ಕ್ಯಾಂಡಿಗೆ ಇದ್ದೇನೆಂದು ತೋರಿಸ್ತಾ ಇದ್ದಾರೆ. ಇಲ್ಲಿ ಅರ್ಜಿದಾರರು ಏನು ನಿವೇಶನಕ್ಕಾಗಿ ಅರ್ಜಿ ಹಾಕಿ ಕಾಯ್ತಾ ಇದ್ದವರಿಗೆ ಒಂದು ಕಡಿಮೆ ದರದಲ್ಲಿ ಕೊಪ್ಪಳದಲ್ಲಿ ಏನು ಕಿಮ್ಸ್ ಬಳಿಯಲ್ಲಿರುವಂಥ ಏನು ಪ್ರಾಧಿಕಾರದ ಜಾಗ ಏನಿದೆ ಅದರಲ್ಲಿ ನಿವೇಶನ ಸಿಗುತ್ತೆ ಅನ್ನುವಂಥ ಕನಸುಕೊಂಡವರಿಗೆ ಈಗ ನಿರಾಶೆ ಆಗಿದೆ. ಆ ಕಾರಣಕ್ಕೆ ಅವರು ಹೇಳಿದ್ರು, ನಿಮ್ಮದು ಏನು ಮಾಡಬೇಕೋ ಗೊತ್ತಿಲ್ಲ, ಆದರೆ ಈಗಾಗಲೇ ನಾವು ಹಣ ಪಾವತಿಸಿದ್ದೇವೆ, ಕಳೆದ 2 ವರ್ಷಗಳಿಂದಲೂ ಸಹ ನಿವೇಶನಕ್ಕೆ ಕಾಯ್ತಾ ಇದ್ದೀವಿ, ನಮಗೆ ನಿವೇಶನ ಕೊಡ್ರಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾವು ಇದು ಕಟ್ಟಿ 2 ವರ್ಷ ಆತ್ರಿ ಸರ್. ನಾವು ಕಟ್ಟಿದ ಮೇಲೆ ಇದು ನಾವು ಕೊಟ್ಟಿದ್ದು ನಮ್ದು ಏನು ಅವರು ಜಗಾನ ನಾವು ರೊಕ್ಕನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅನ್ನಕತ್ತಾರಿ. ನಮ್ದು ಇದ್ರ ಬಗ್ಗೆ ನೀವು ಪರಿಹಾರ ಮಾಡಿಕೊಟ್ಬೇಕ್ರಿ. ಏನು ಎದಕ್ಕಂತ ಕೊಟ್ರಿ, ಯಾವಾಗ ಕಟ್ಟಿ? ನಾವು ಪ್ಲಾಟಿಗಂತೂ ಕೊಟ್ಟಿವಿ ಸರ್. ನಾವು 1,000 ರೂಪಾಯಿ 500 ರೂಪಾಯಿ ಮತ್ತೆ ಹಿಂಗ 2,000 ಹಿಂಗ್ ಕಟ್ಟಿವ್ರಿ ಸರ್. ನಾವು ಕಟ್ಟಿ ನಾವು ಕೊಡ್ತೀವಾಡ್ರಿ ನಿಮ್ಗೆ ಅಂತ ಪ್ಲಾಟಿಗೆ ಕೊಟ್ಟಾರಿ. ಈಗ ಕಟ್ಟಿನ ನಮ್ಗೆ ಪ್ಲಾಟು ಇಲ್ಲ, ಜಗನೂ ಇಲ್ಲ, ರೊಕ್ಕನೂ ಇಲ್ಲ ಅನ್ನಕತ್ತಾರ. ಕೇಳಿ ಸರ್, ಕೇಳಿದ್ರ ಅವ್ರಿಲ್ಲ ಇವ್ರಿಲ್ಲ ಅಂತಾರ್ರಿ. ನಮ್ದು ಇದು ಯಾರು ಇದು ಮಾಡ್ಯಾರ ನೋಡ್ರಿ, ಅವ್ರಿಗೆಲ್ಲ ಅದರ ಹಿಡಿದು ನಮ್ಗೆ ಇದ್ರ ಬಗ್ಗೆ ಪರಿಹಾರ ಮಾಡಿ ಕೊಡ್ಬೇಕ್ರಿ ಸರ್. 2 ವರ್ಷಗಳ ಹಿಂದೆ ಸುಮಾರು ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದವರು ಯಾರು ನಿವೇಶನ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾವು ಹೊಸ ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚ್ತೀವಿ ಅಂತೇಳಿ ಸುಮಾರು ಯಾರು ನಿರ್ಗತಿಕರು ಬಡವರೆಲ್ಲ ಇದ್ದಾರೆ, ಯಾರು ವಸತಿ ಇಲ್ಲ ಅವರೆಲ್ಲರಿಗೂ ಏನಂತಂದರೆ ಒಂದು ಪತ್ರಿಕೆ ಹೇಳಿಕೆ ಮೂಲಕ ನೀವು ಅರ್ಜಿ ತುಂಬ್ರಿ, ನಾವು ನಿಮ್ಮೆಲ್ಲರಿಗೂ ಹೊಸ ಬಡಾವಣೆ ನಿರ್ಮಾಣ ಮಾಡಿ ನಿಮಗೆಲ್ಲರಿಗೂ ನಿವೇಶನ ಕೊಡ್ತೀನಿ ಅಂತೇಳಿ ಹೇಳಿದರು. ಆ ಪ್ರಕಾರ ಜನಸಾಮಾನ್ಯರೆಲ್ಲರೂ ಕೂಡ 500, 100, 2,000, 1,000 ಹೀಗೆ ಅಳತೆ ಪ್ರಕಾರ ಅದಕ್ಕೆ ತಕ್ಕಂಗೆ ಸುಮಾರು ಜನ ಊಟ ಕೆಲಸ ಬಿಟ್ಟು ಲೈನ್ನಲ್ಲಿ ಸಾವಿರಾರು ಜನ, ಸುಮಾರು ನಮಗೆ ಅಂದಾಜು ಹೇಳಿದ್ರೆ 7-8 ಸಾವಿರ ಜನ ತುಂಬಿರ್ತಕ್ಕಂಥದ್ದು ಮಾಹಿತಿ ಇದೆ. ಸುಮಾರು ಅಷ್ಟು ಜನಕ್ಕೆ ಹಣ ತುಂಬಿಸ್ಕೊಂಡು ಸುಮಾರು ಒಂದು 7-8 ಕೋಟಿ ರೂಪಾಯಿ ಅಲ್ಲಿ ಜಮಾ ಆಗಿತ್ತು ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿತ್ತು. ಬಟ್ ಈಗಿನ ಹೊಸ ವಿಚಾರಗಳು ಪತ್ರಿಕೆಗಳಲ್ಲಿ ಅಲ್ಲಲ್ಲಿ ಜನ ಮಾತಾಡ್ತಕ್ಕಂಥದ್ದು, ಆ ತುಂಬಿರ್ತಕ್ಕಂಥ ಹಣನ ಮಾಯ ಆಗೈತಂತಕ್ಕಂಥದ್ದು ಇದು ಭಾಳ ದುರದೃಷ್ಟಕರವಾದಂಥದ್ದು. ಅಂದರೆ ಇದನ್ನು ನಾವು ಏನು ಇದನ್ನು ಖಂಡಿಸಿ ನಾವು ನಿರಂತರವಾಗಿ ಧರಣಿ ಹಮ್ಮಿಕೊಳ್ಬೇಕಂಥದ್ದನ್ನು ನಾವು ಸಂಘಟನೆ ಪರವಾಗಿ ತೀರ್ಮಾನ ಮಾಡಿವಿ. ಮತ್ತು ಇಡೀ ಕೊಪ್ಪಳ ಏನು ಸುತ್ತಮುತ್ತಲ ಭಾಗದ ಜನರು ತುಂಬಿದ್ದಾರೆ, ಗ್ರಾಮೀಣ ಪ್ರದೇಶದವರು ಎಲ್ಲರೂ ಕೂಡ ನಮಗೆ ಒಂದು ವಸತಿ ಸಿಗುತ್ತಂತೇಳಿ ಏನೋ ಆಶಾಭಾವನೆಯಿಂದ ತುಂಬ್ಯಾರ. ಆದರೆ ಇವತ್ತು MLA ಅವರು ಇರ್ಬೋದು, ಪ್ರಾಧಿಕಾರದ ಅಧ್ಯಕ್ಷರು ಇರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇರ್ಬೋದು, ಇಡೀ ಜನರನ್ನು ಹಗಲಲ್ಲೇ ದೋಚಿರ್ತಕ್ಕಂಥದ್ದು. ಇದು ಏನು ರಾತ್ರಿಯಲ್ಲಿ ದೋಚಿರ್ತಕ್ಕಂಥದ್ದಲ್ಲ, ಇಡೀ ಜನರಿಗೆ ಮೋಸ ಮಾಡಿ ಹಗಲಿನ ದೋಚಿರ್ತಕ್ಕಂಥದ್ದು ಪ್ರಕರಣ ಆಗಿರ್ತಿದೆ. ಇದು ಏನೈತಲ್ಲ ಸೂಕ್ತವಾದಂಥದ್ದು COD ಆಗಿರ್ಬೋದು ಅಥವಾ SIT ಆಗಿರ್ಬೋದು, ಸರ್ಕಾರ ಇದನ್ನು ಗಂಭೀರವಾಗಿ ತಗೋಬೇಕು. ಸಾಮಾನ್ಯದಲ್ಲ, ಸುಮಾರು 7-8 ಕೋಟಿ ರೂಪಾಯಿ ಜನಸಾಮಾನ್ಯ ಹಣವನ್ನು ಲೂಟಿ ಹೊಡೆದಾರಂತಂದ್ರೆ ಇವರು ಎಲ್ಲಿ ಮಟ್ಟಿಗೆ
ಎಷ್ಟರ ಮಟ್ಟಿಗೆ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದ್ರ ವಿರುದ್ಧ ನಾವು ನಿರಂತರವಾಗಿ ಅನಿರ್ದಿಷ್ಟ ಚಳವಳಿ ಮಾಡ್ತೀವಿ. ಇದ್ರ ವಿರುದ್ಧ ಎಲ್ಲ ಜನರು ಧ್ವನಿ ಎತ್ತಬೇಕನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿದ್ವಿ. ಈ ಕುರಿತು ಈಗಾಗಲೇ ಹೋರಾಟ ರೂಪ ಇದೆ. ಇವತ್ತು ಏನು ನವನಿರ್ಮಾಣ ವೇದಿ ಸೇನೆಯವರಾಗಿರ್ಬೋದು ಮತ್ತು ಅರ್ಜಿದಾರರು ಪ್ರತ್ಯೇಕವಾಗಿ ಒಂದು ಹೋರಾಟದ ಸಿದ್ಧತೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಹೇಳೋದೇನೆಂದರೆ ಇಲ್ಲಿ ಕೇವಲ ರವೀಂದ್ರ ಮಾತ್ರ ಅಲ್ಲ, ಅಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಹ ಇದರಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸಾಧ್ಯತೆಗಳಿದೆ. ಬನಶಂಕರಿ ಗಂಡ ವೆಂಕಟೇಶ್ ಅನ್ನೋರು ನಮ್ಮ ಪ್ರಾಧಿಕಾರ ಆಫೀಸಿಗೆ ಬಂದು 9/7/2026 ಪ್ರಾಧಿಕಾರ ಆಫೀಸಿಗೆ ಬಂದು ನಿಮ್ಮ ಪ್ರಾಧಿಕಾರ ಅಕೌಂಟಿಗೆ ಶ್ರೀ ರವೀಂದ್ರ ಕುಮಾರ್ ಅವರು ನಮಗೆ ಹಣ ತುಂಬ್ರಿ, ನಿಮಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ಹಣ ತುಂಬಿಸ್ಕೊಂಡಿದ್ದಾರೆ. ಇದುವರೆಗೆ ನಮಗೆ ಸೈಟ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದು. ಸೊ ಅದನ್ನು ನಾವು ಅವ್ರ ಕಡೆಯಿಂದ ಲಿಖಿತವಾಗಿ ಪಡೆದುಕೊಂಡು ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದ ನಂತರ ಅದು ನಮ್ಮ ಬ್ಯಾಂಕ್ ಪ್ರಾಧಿಕಾರದಿಂದ ನಿರ್ವಹಿಸಲ್ಪಟ್ಟ ಖಾತೆಗಳು ಹೌದು ಅಲ್ಲ ಅಂತ ಚೆಕ್ ಮಾಡಿದ್ವಿ. ನಮ್ಮ ದಾಖಲೆಗಳಲ್ಲಿ ಮತ್ತು ನಮ್ಮ ಆಡಿಟ್ ರಿಪೋರ್ಟಲ್ಲಿ, ಮಾಡಿ ಮೀಟಿಂಗಲ್ಲಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ವರದಿಯಲ್ಲಿ ಅದು ಎಲ್ಲೂ ನಮೂದಾಗಿರಲಿಲ್ಲ. ಸೊ ಆ ಬ್ಯಾಂಕ್ ಬಗ್ಗೆ ನಾವು ಹೋಗಿ HDFC ಬ್ಯಾಂಕಲ್ಲಿ ನಾನು ಮತ್ತು ನಮ್ಮ TPM ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದ್ವಿ. ಸೊ ಬ್ಯಾಂಕ್ ಅವರು ಇದ್ರ ಬಗ್ಗೆ ಪ್ರಾಥಮಿಕವಾಗಿ ನಿಮ್ಮದು ಸ್ಪೇಸ್ಮೆನ್ ಸಿಗ್ನೇಚರ್ ಇಲ್ಲ, ನಿಮಗೆ ಮಾಹಿತಿ ಕೊಡೋಕ್ಕೆ ಬರೋದಿಲ್ಲ ಅಂತಲೇ ಫಸ್ಟಿಗೆ ಹೇಳಿದರು. ಅದಾದ ನಂತರ ನಾವು ಅವ್ರನ್ನ ಇಲ್ಲ ನಮ್ಮ ಪ್ರಾಧಿಕಾರ ಹೆಸರಲ್ಲಿದೆ ಅಂದಮೇಲೆ ನಾವು ಅನಧಿಕೃತ ನೀವು ಥರ್ಡ್ ಪರ್ಸನ್ ಅಂತ ಹೇಳೋಕ್ಕಾಗೋದಿಲ್ಲ, ನಮ್ಗೆ ಮಾಹಿತಿ ಕೊಡಿ ಅಂತ ಅವ್ರಿಗೆ ಕೇಳಿದ್ವಿ. ಆಮೇಲೆ ಆ ಅಕೌಂಟಿಂದ ಅಮೌಂಟ್ ಎಷ್ಟಿದೆ, ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳಿದ್ವಿ. ಬ್ಯಾಲೆನ್ಸ್ ಬರೀ 5,000 ರೂಪಾಯಿ ಇತ್ತು. ಸೊ 7,80,000 ತುಂಬಿ 5,000 ರೂಪಾಯಿನೇ ಬ್ಯಾಲೆನ್ಸ್ ಇದೆ ಅಂದರೆ ಅದನ್ನು ಯಾರು ಡ್ರಾ ಮಾಡಿಕೊಂಡ್ರು? ನಾವಂತೂ ಚೆಕ್ ಸೈನ್ ಮಾಡಿಲ್ಲ. ಸೊ ನಮ್ಮ ಈ ಅಕೌಂಟ್ ನಮ್ಮ ಪ್ರಾಧಿಕಾರದ ಗಮನಕ್ಕೂ ಇಲ್ಲ. ಇದು ಸೈನ್ ಯಾರು ಮಾಡಿ ಯಾರು ಡ್ರಾ ಮಾಡಿಕೊಟ್ರು ಅಂತೇಳಿ ಡಿಟೇಲ್ ಕೊಡಿ ಅಂತ ಕೇಳಿದ್ವಿ. ಸೊ ಅವರು ಡಿಟೇಲ್ ಕೊಟ್ಟ ನಂತರ ಅದರಲ್ಲಿ ರವೀಂದ್ರ ಕುಮಾರ್ ತಾನೇ ಕಮಿಷನರ್ ಅಂತೇಳಿ ಸೈನ್ ಮಾಡಿ ಅಮೌಂಟ್ ವಿಡ್ರಾ ಮಾಡ್ಕೊಂಡಿದ್ದ. ಸೊ ಅದನ್ನು ನಾವು ಮೊನ್ನೆ ಕಮಿಷನರ್ ಸರ್ ಬೆಂಗಳೂರವರಿಗೆ ರಿಪೋರ್ಟ್ ಮಾಡಿದ್ವಿ. ಲಿಖಿತವಾಗಿ ರಿಪೋರ್ಟ್ ಮಾಡಿದ ಮೇಲೆ ಸರ್ ಅವರು ಲಿಖಿತವಾಗಿ FIR ಮಾಡಿ ಅಂತ ಪರ್ಮಿಷನ್ ಕೊಟ್ಟರು. ನೆಕ್ಸ್ಟ್ 14ನೇ ತಾರೀಕಿಗೆ ಸರ್ ಪರ್ಮಿಷನ್ ಕೊಟ್ಟರು. 17ನೇ ತಾರೀಕಿಗೆ ಮೊನ್ನೆ DC ಅವ್ರ ಜೊತೆ ಇದನ್ನ ವಿಷಯ ಪ್ರಸ್ತಾಪನೆ ಮಾಡಿದ್ವಿ, ಹೇಳಿದ್ವಿ. ಸರ್ SP ಸರ್ಗೆ ಫೋನ್ ಮಾಡಿ ಇಮಿಡಿಯೇಟ್ FIR ಮಾಡಿರಿ ಅಂತೇಳಿ ಡೈರೆಕ್ಷನ್ ಕೊಟ್ಟರು. ಸೊ 18/7/2026 ನಗರ ಪೊಲೀಸ್ ಠಾಣೆ ಕೊಪ್ಪಳದಲ್ಲಿ ನಾನು ಹೋಗಿ FIR ಮಾಡಿದ್ದೇನೆ. ಸೊ FIR ಮಾಡಿದ ನಂತರ ನಾವು ಬ್ಯಾಂಕಿಗೆ, ಎಲ್ಲ ಬ್ಯಾಂಕ್ಗಳಿಗೆ ನಮ್ಮ ಪ್ರಾಧಿಕಾರದ ಹೆಸರಲ್ಲಿರೋ ಎಷ್ಟೆಷ್ಟು ಅಕೌಂಟ್ಗಳಿದಾವೆ ಮಾಹಿತಿ ಕೊಡಿ ಅಂತೇಳಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಲೆಟ್ರ್ ಕೊಟ್ವಿ. ಮತ್ತು ಎಲ್ಲ ಬ್ಯಾಂಕ್ಗಳಿಗೂ ನಮ್ಮ ಆಫೀಸಿಂದ ಲೆಟ್ರ್ ಕಳಿಸಿದ್ವಿ. ಸೊ ಅದು ಕಳಿಸಿದ ಮೇಲೆ ಬೇರೆ ಬೇರೆ ಬ್ಯಾಂಕಲ್ಲಿ ಇನ್ನೂ 3-4 ಅಕೌಂಟು, ಸೊ ICICI ಬ್ಯಾಂಕಲ್ಲಿ 1, HDFCಲಿ 2, ಕೆನರಾ ಬ್ಯಾಂಕಲ್ಲಿ 1 ನಮ್ಮ ಪ್ರಾಧಿಕಾರದ ಹೆಸರಲ್ಲಿ ಅಕೌಂಟ್ ಇದೆ ಅನ್ನೋದು ಮಾಹಿತಿ ಬಂತು. ಸೊ ಅದನ್ನು ನಾವು ತೊಗೊಂಡು ಇದು ಮಾಡಿದ್ವಿ. ಅದು FIR ಮಾಡಿದ ನಂತರ ಇವು ನಮ್ಮ ದಾಖಲೆ ಸಿಕ್ತು. ಸೊ FIR ಮಾಡಿದ ಮೇಲೆ ನಾವು ಹೆಡ್ ಆಫೀಸಿಗೆ ಕಳಿಸಿದ್ವಿ. ಅದಾದ ನಂತರ ನಮ್ಮಲ್ಲಿ ಒಂದು ತುರ್ತು ಬಾಡಿ ಮೀಟಿಂಗ್ ಮಾಡಿ, ನಮ್ಮ ಪ್ರಾಧಿಕಾರದ ತುರ್ತು ಸಭೆ ಮಾಡಿ, ಸಭೆಯಲ್ಲಿ ವಿಷಯ ಚರ್ಚಿಸಿದ್ವಿ. ಸೊ ಚರ್ಚಿಸಿದಂತೆ ವಿಶೇಷ ಒಂದು ಲೆಕ್ಕ ಪರಿಶೋಧನೆ ಕೈಗೊಳ್ಳಲು ಮಾನ್ಯ ಆಯುಕ್ತರು ಮತ್ತು ನಮ್ಮ DC ಸರ್ ಅವರು ನಿರ್ದೇಶನ ಕೊಟ್ಟಿರೋ ಪ್ರಕಾರ ಸ್ಪೆಷಲ್ ಆಡಿಟ್ ಮಾಡಿಸ್ತಾ ಇದ್ವಿ. ಸ್ಪೆಷಲ್ ಆಡಿಟ್ ಮುಗಿದಿದೆ, ಇನ್ನೂ ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ಗಾಗಿ ವೇಟ್ ಮಾಡ್ತಾ ಇದ್ವಿ. ಇದನ್ನು ಉನ್ನತ ಮಟ್ಟದ ತನಿಖೆ ಆದರೆ ಮಾತ್ರ ಎಲ್ಲವೂ ಬಹಿರಂಗ ಆಗ್ತದೆ. ಕೇವಲ ಕಾಟಾಚಾರಕ್ಕೆ ಅವ್ರ ಮೇಲೆ ಒಂದು FIR ಮಾಡಿ ಕೈ ಬಿಡೋದಲ್ಲ, ಇಲ್ಲಿ ಹಣ ಪಾವತಿಸರಿಗೆ ಹಣ ವಾಪಸ್ಸಾದರೂ ಕೊಡಬೇಕು ಅಥವಾ ನಿವೇಶನ ಕೊಡಬೇಕು ಅನ್ನುವಂಥ ಒತ್ತಾಯ ಕಳಿತೆ. ಅದಕ್ಕೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.